ನಾಳೆ ದೆಹಲಿಯಲ್ಲಿ ಸಂಸದರ ಸಭೆ ಕರೆದಂತಹ ಡಿಕೆ ಶಿವಕುಮಾರ್ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಮನವಿ ಮಾಡಲಿರುವಂತಹ ಡಿಕೆ ಕಾವೇರಿ ಮೇಕೆದಾಟು ಬಗ್ಗೆ ಕಲಾಪದಲ್ಲಿ ಮಾತನಾಡಲಿಕ್ಕೆ ಮನವಿ. ನಾಳೆ ದೆಹಲಿಯಲ್ಲಿ ಸಂಸದರ ಸಭೆ ಕರೆದ ಡಿಕೆ ಶಿವಕುಮಾರ್ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಮನವಿ ಮಾಡಲಿರುವಂತಹ ಡಿಕೆ ಕಾವೇರಿ ಮೇಕೆದಾಟು ಬಗ್ಗೆ ಕಲಾಪದಲ್ಲಿ ಮಾತನಾಡಲಿಕ್ಕೆ ಮನವಿ. ಸಂಸದರ ಜೊತೆ ನಾಳೆ ದೆಹಲಿಯಲ್ಲಿ ಸಭೆ ನಡೆಸಲಿರುವಂತಹ ಡಿಕೆ ದೆಹಲಿಯ ಕರ್ನಾಟಕ ಭವನದಲ್ಲಿ ನಾಳೆ ಸಭೆ ನಿಗದಿಯಾಗಿದೆ. ಏನ್ ವಿಚಾರ, ನಾಳೆ ದೆಹಲಿಯಲ್ಲಿ ಸಂಸದರ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿವೇಶನದಲ್ಲಿ ಸ್ವಲ್ಪ ಧ್ವನಿ ಎತ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಯಾವ ವಿಚಾರಕ್ಕೆ? ಕಾವೇರಿ ಮತ್ತು ಮೇಕೆದಾಟು ವಿಚಾರ ಬಗ್ಗೆ ಕಲಾಪದಲ್ಲಿ ಮಾತನಾಡಲಿಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಸಂಸದರ ಜೊತೆಗೆ ನಾಳೆ ದೆಹಲಿಗೆ ಹೇಗೂ ಹೋಗಿದ್ದಾರಲ್ವಾ, ದೆಹಲಿಯಲ್ಲಿ ಸಭೆಯನ್ನ ಕರೆದು ಅಲ್ಲಿ ಮಾತನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿಯ ಕರ್ನಾಟಕ ಭವನದಲ್ಲಿ ನಾಳೆ ಸಂಜೆ ಸಭೆ ನಿಗದಿಯಾಗುತ್ತೆ. ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ, ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಮ್ಮ ಇಂಡಿಪೆಂಡೆನ್ಸ್ ಡೇ. ಅದಾದ್ಮೇಲೆ ಒಂದು 10 ದಿನ ಅಸೆಂಬ್ಲಿ ನಡೀತದೆ. ಸರ್, ಯಾರ್ಯಾರು ಭಾಗಿಯಾಗಬಹುದು ಸರ್? ಯೂನಿಯನ್ ಮಿನಿಸ್ಟರ್ಸ್ ಭಾಗಿಯಾಗ್ತಾರಾ? ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಧಾನಿಗೆ, ಸೋಮಣ್ಣಗೆ ಹೇಳಿದ್ದೀನಿ. ನನಗೆ ಕುಮಾರಸ್ವಾಮಿನ ಮಾತಾಡೋಕ್ಕಾಗಿಲ್ಲ, ಶೋಭಾ ಅವ್ರಿಗೂ ಮಾತಾಡೋಕ್ಕಾಗಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಧಾನ ಅವರು ಅದೇ ಈ ಒಂದು ಡಿಸ್ಕಷನ್ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಡಿಸ್ಕಷನ್ ಯಾಕೆಂದ್ರೆ ಅವರೇ ಜವಾಬ್ದಾರಿ ತೆಗೆದುಕೊಂಡಿರೋದ್ರಿಂದ